ಗೇಮಿಂಗ್ ಝೋನ್ ನಲ್ಲಿ ಅಗ್ನಿ ದುರಂತಕ್ಕೂ ಮುನ್ನ ಆಗಿದ್ದೇನು? ಟಿವಿನಲ್ಲಿ ಗೇಮಿಂಗ್ ಝೋನ್ ಒಳಗಿನ ಸಿಸಿ ಕ್ಯಾಮೆರಾ ದೃಶ್ಯ ಲಭ್ಯವಾಗಿದೆ. ಝೋನ್ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಈ ದುರಂತ ಆಯ್ತಾ? ಗೇಮಿಂಗ್ ಝೋನ್ ಒಳಗಡೆ ವೆಲ್ಡಿಂಗ್ ಮಾಡ್ತಾ ಇದ್ರು ಸಿಬ್ಬಂದಿ. ವೆಲ್ಡಿಂಗ್ ನಿಂದ ಪ್ಲೈವುಡ್ ಮೇಲೆ ಬೆಂಕಿಯ ಕಿಡಿ ತಾಕ್ತು. ಬಳಿಕ ಗೇಮಿಂಗ್ ಝೋನ್ ಒಳಗಡೆ ಬೆಂಕಿ ಹೊತ್ತಿಕೊಳ್ತು. ಗೇಮಿಂಗ್ ಝೋನ್ ನಲ್ಲಿ ಬೆಂಕಿ ಉರಿತಾ ಇದ್ದಂತೆ ಎಲ್ಲರೂ ಕೂಡ ಆಘಾತಕ್ಕೊಳಗಾದ್ರು. ಕೂಡಲೇ ಬೆಂಕಿ ನಂದಿಸೋದಕ್ಕೆ ಸಿಬ್ಬಂದಿ ಹರಸಾಹಸ ಪಟ್ಟರು. ಬೆಂಕಿ ಧಗಧಗಿಸ್ತಾ ಇದ್ದಂತೆ ಸಿಬ್ಬಂದಿ ಹೊರಗಡೆ ಓಡಿ ಹೋಗಿದ್ದಾರೆ. ನಾವೀಗ ದೃಶ್ಯವನ್ನು ನೋಡಬಹುದು, ಸಿಸಿಟಿವಿಯ ದೃಶ್ಯ. ವೆಲ್ಡಿಂಗ್ನಿಂದಾಗಿ ವೆಲ್ಡಿಂಗ್ ಮಾಡ್ತಾ ಇದ್ರಲ್ಲ, ಆಗ ಬೆಂಕಿಯ ಕಿಡಿ ಪ್ಲೈವುಡ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ರು, ಗಮನಿಸಬಹುದು ನೀವು. ಆ ಬೆಂಕಿ ಕಿಡಿ ಪ್ಲೈವುಡ್ ಮೇಲೆ. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬೀಳತ್ತೆ, ಅದಾದ ನಂತರ ಅಲ್ಲಿ ತಕ್ಷಣ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ಅದು ಇಡೀ ಫ್ಲೋರ್ಗೆ ವ್ಯಾಪಿಸುತ್ತೆ. ತಕ್ಷಣ ಸಿಬ್ಬಂದಿ ಅದನ್ನು ಅಟೆಂಡ್ ಮಾಡಬಹುದಿತ್ತು ಅನ್ನುವಂಥದ್ದು ಈಗ ಲೆಕ್ಕಾಚಾರ. ವೆಲ್ಡಿಂಗ್ನಿಂದ ಪ್ಲೈವುಡ್ ಮೇಲೆ ಬೆಂಕಿಯ ಕಿಡಿಗಳು ಬೀಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸಬಹುದು. ಇಲ್ಲಿ ನಿರ್ಲಕ್ಷ್ಯ ವಹಿಸಿರೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಪ್ಲೈವುಡ್ ಮೇಲೆ ಈ ರೀತಿ ಬೆಂಕಿ ಕಿಡಿಗಳು ಬೀಳ್ತಾ ಹೋದರೆ ಬೆಂಕಿ ಹೊತ್ತಿಕೊಳ್ಳುವಂತಹ ಸಾಧ್ಯತೆ ಸಹಜವಾಗಿ ಹೆಚ್ಚಿರುತ್ತೆ. ಅಲ್ಲಿ ಗಮನಿಸಬಹುದು, ಬೀಳ್ತಾ ಇದ್ದಂತೆ ಬೆಂಕಿ ಹೊತ್ತಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಪ್ಲೈವುಡ್ ಮೇಲೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಕೂಡಲೇ ಬೆಂಕಿ ನಂದಿಸೋದಕ್ಕೆ ಸಿಬ್ಬಂದಿ ಪ್ರಯತ್ನ ಪಟ್ಟರು, ಹರಸಾಹಸ ಪಟ್ಟರು. ಆದರೆ ಅಷ್ಟೊತ್ತಿಗೆ ಬೆಂಕಿಯ ಕೆನ್ನಾಲಿಗೆ ಇಡೀ ಬಿಲ್ಡಿಂಗ್ ವ್ಯಾಪಿಸೋದಕ್ಕೆ ಶುರುವಾಗಿತ್ತು. ಗಮನಿಸಬಹುದು ಕ್ಷಣ ಮಾತ್ರದಲ್ಲಿ ಬೆಂಕಿ ಯಾವ ಮಟ್ಟಿಗೆ ವ್ಯಾಪಿಸ್ತಾ ಇದೆ ಅಂತ. ಧಗಧಗಿಸ್ತಾ ಇದೆ ಬೆಂಕಿ. ತಕ್ಷಣ ಅಲ್ಲಿ ಸಿಬ್ಬಂದಿ ಅದನ್ನು ನಿಲ್ಲಿಸುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಇಲ್ಲಿ ನಿರ್ಲಕ್ಷ್ಯ ಆರಂಭದಲ್ಲೇ ಎದ್ದು ಕಾಣ್ತಾ ಇದೆ. ಬೆಂಕಿ ಕಿಡಿ ಬೀಳದೇ ಇರೋ ರೀತಿಯಲ್ಲಿ ಗಮನಿಸಬೇಕಾಗಿತ್ತು. ಬಿದ್ದರೂ ಯಾವುದ್ರ ಮೇಲೆ ಬೀಳ್ತಾ ಇದೆ ಅಂತ ಗಮನಿಸಬೇಕಾಗಿತ್ತಲ್ಲಿ. ಅದು ಮಾಡಿಲ್ಲ ಅವರು. ಅಷ್ಟೊತ್ತಿಗಾಗಲೇ ಬೆಂಕಿ ವ್ಯಾಪಿಸಿಕೊಂಡಿತ್ತು. ನಂತರ ಅದನ್ನು ನಿಲ್ಲಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಬೆಂಕಿ ನಂದಿಸೋದಕ್ಕೆ. ಆದರೆ ಅದ್ಯಾವುದು ಫಲಗೂಡಲಿಲ್ಲ. ಭೀಕರ ದುರಂತ ನಡೆದೇ ಹೋಗಿತ್ತು. ಗುಜರಾತ್ ಗೇಮಿಂಗ್ ಝೋನ್ನಲ್ಲಿ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಅಗ್ನಿ ದುರಂತಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಪರಿಶೀಲನೆ ನಡೆಸಿದ್ದು, ದುರಂತ ಸ್ಥಳದಲ್ಲಿ ಸ್ಯಾಂಪಲ್ ಸಂಗ್ರಹಿಸ್ತಾ ಇದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳು. ಗೇಮಿಂಗ್ ಝೋನ್ನಲ್ಲಿ ಸಂಭವಿಸಿರುವಂತಹ ಭೀಕರ ದುರಂತದಲ್ಲಿ 30ಕ್ಕೂ ಅಧಿಕ ಜನ ಸಜೀವ ದಹನವಾಗಿ ಹೋಗಿದ್ದಾರೆ. ಪುಟ್ಟ ಮಕ್ಕಳು ಸೇರಿದಂತೆ ಗೇಮ್ ಆಡ್ತಾ ಇದ್ದವರು. ಈ ದುರಂತ ಸ್ಥಳದಲ್ಲಿ ಈಗ ಸ್ಯಾಂಪಲ್ ಸಂಗ್ರಹಿಸೋದಕ್ಕೆ ಎಫ್ಎಸ್ಎಲ್ ಅಧಿಕಾರಿಗಳು ತೆರಳಿದ್ದಾರೆ. ಭೀಕರ ಅಗ್ನಿ ದುರಂತ ಇದು. ಗುಜರಾತ್ ಕಂಡಂತಹ ದೊಡ್ಡ ಅಗ್ನಿ ದುರಂತ, ಗೇಮಿಂಗ್ ಝೋನ್ನಲ್ಲಿ ಸಂಭವಿಸಿರುವಂತಹ ಅಗ್ನಿ ದುರಂತ. ಅಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯದ ಬಗ್ಗೆ ನಾವು ಸಿಸಿಟಿವಿಯಲ್ಲಿ ಗಮನಿಸಿದ್ವಿ. ಅಂದರೆ ಇಲ್ಲಿ ವೆಲ್ಡಿಂಗ್ ಮಾಡುವಾಗ ಆ ಕಿಡಿಗಳು ಪ್ಲೈವುಡ್ ಮೇಲೆ ಬೀಳದೇ ಇರೋ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕಾಗಿತ್ತು. ಆಗ ಈ ದುರಂತ ಸಂಭವಿಸ್ತಿರಲಿಲ್ಲ. ಅದಾದ ನಂತರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬೆಂಕಿ ತಹಬದಿಗೆ ಬಂದಿರಲಿಲ್ಲ. ಹೀಗಾಗಿ ದೊಡ್ಡ ದುರಂತವೇ ನಡೆದು ಹೋಗಿದೆ. ಇದೀಗ ಈ ದುರಂತದ ನಂತರ ಅಲ್ಲಿ ಸಂಪೂರ್ಣ ಒಂದು ರೀತಿಯಲ್ಲಿ ಬೂದಿಮಯವಾಗಿ ಹೋಗಿದೆ ಆ ಪ್ರದೇಶ. ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಗ್ನಿ ದುರಂತಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ದುರಂತ ಸ್ಥಳದಲ್ಲಿ ಈಗ ಎಫ್ಎಸ್ಎಲ್ ಅಧಿಕಾರಿಗಳು ಸ್ಯಾಂಪಲ್ ಸಂಗ್ರಹ ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ.
ಗೇಮಿಂಗ್ ಸೆಂಟರ್ನಲ್ಲಿ ಸಂಭವಿಸಿರುವಂತಹ ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕಾರಣ ಏನು ಅನ್ನೋ ವಿಚಾರವಾಗಿ ಈಗ ತನಿಖೆ ಚುರುಕುಗೊಂಡಿದೆ.